ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಾರದಲ್ಲಿ ವೈ ಬಿಲೀವರ್ಸ್ ಫಾಲ್, ಯಾಕೆ ವಿಶ್ವಾಸಿಗಳು ಬೀಳ್ತಾರೆ ಅಂತೇಳಿ ನಾವು 1 ಮತ್ತು 2ನೇ ಭಾಗದಲ್ಲಿ ನಾವು ದೇವರ ವಾಕ್ಯದ ಅನುಗುಣವಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಸಂದೇಶವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದು. ನೀವು ಅದನ್ನೆಲ್ಲ ವೀಕ್ಷಿಸಿದಂಥ ಎಲ್ಲರಿಗೂ ಸಹ ನಾವು ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಯಾಕೆ ವಿಶ್ವಾಸಿಗಳು ಬೀಳ್ತಾರೆ ಅಂತೇಳಿ 3ನೇ ಭಾಗವನ್ನು ಸಹ ದೇವರ ಚಿತ್ತದ ಪ್ರಕಾರ, ದೇವರ ಆಲೋಚನೆ ಪ್ರಕಾರ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವಂಥವರಾಗಿದ್ದೇವೆ. ಒಂದು ಕ್ವಿಕ್ ರಿವ್ಯೂ ಮಾಡಿ ಅದಾದ ನಂತರ ನಾವು ಮುಂದೆ ಹೋಗೋಣ. ನಾವು ನೋಡ್ತೇವೆ ವಿಶ್ವಾಸಿಗಳು ಯಾಕೆ ಬೀಳ್ತಾರೆ ಅಂತ ನೋಡುವಾಗ ನಾವು ಮೊದಲನೇದಾಗಿ ನೋಡಿದ್ವಿ, ದೇವರಲ್ಲಿ ಭಯಭಕ್ತಿ ಇಲ್ಲದೆ ಇರುವಂಥದ್ದು, ದೇವರಲ್ಲಿ ಭಯ ಇಲ್ಲದೆ ಇರುವಂಥದ್ದು. 2ನೇದಾಗಿ ನೋಡುವಾಗ ನಂಬಿಕೆ ಇಲ್ಲದಿರುವುದು. 3ನೇದಾಗಿ ನೋಡುವಾಗ ಶರೀರದ ಬಲಹೀನತೆಯನ್ನು ತಿಳಿಯದಿರುವುದು. 4ನೇದು ಬಾಧೆ ಪಡಲು ಮನಸ್ಸಿಲ್ಲದಿರುವುದು. 5ನೇದಾಗಿ ಮುನ್ನಡೆಯದೇ ಇರುವಂಥದ್ದು. 5 ಪಾಯಿಂಟ್ಸ್ಗಳನ್ನ ಹೇಳಿದ್ವಿ. ಇದು ಮುಂದುವರೆದ ಭಾಗವಾಗಿ ಈ ದಿನ ಮಾನವೀಯ ಜೀವಿತವನ್ನು ನಿರಾಕರಿಸುವಂಥದ್ದು. ಮಾನವೀಯ ಜೀವಿತವನ್ನು ನಿರಾಕರಿಸುವಂಥದ್ದು ಅಂದರೆ ಆದಮನ ಎಲ್ಲ ಮಕ್ಕಳಲ್ಲೂ ಸಹ ಮಾನವೀಯ ಜೀವಿತ ಇರುವಂಥದ್ದಾಗಿದೆ. ಅಂದರೆ ಅವರು ತಮ್ಮ ಸ್ವಬುದ್ಧಿ ಹಾಗೂ ಉದ್ವೇಗದ ಪ್ರಕಾರ ಜೀವಿಸುತ್ತಾರೆ. ನಾವು ಯಾವಾಗ ದೇವರ ಮಕ್ಕಳಾಗ್ತೇವೋ ಆವಾಗ ಶರೀರದ ಪಾಪಕೃತ್ಯಗಳನ್ನು ವಿಸರ್ಜಿಸುತ್ತೇವೆ. ಆದರೆ ನಮ್ಮ ಈ ಮಾನಸಿಕ ಜೀವಿತ, ಮಾನವೀಯ ಜೀವಿತ ಏನಿದೆ, ಇದನ್ನು ನಾವು ಇಳಿಸಲೇಬೇಕು. ಇದರೊಂದಿಗೆ ನಾವು ಜೀವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರೊಂದಿಗೆ ನಾವು ಜೀವಿಸಬಾರ್ದು. ಎಲ್ಲರೂ ಹೇಳ್ತಾರೆ, ಓಕೆ, ಎಲ್ಲರೂ ಸಹ ಮಾನಸಿಕವಾಗಿ ಎಲ್ಲ ಇರ್ತಾರೆ, ಇದೇನಲ್ವಲ್ಲ, ಅಂದರೆ ಏನೋ ಹಾನಿಕರ ಅಲ್ವಲ್ಲ, ಅದೇ ಡೇಂಜರಸ್ ಅಲ್ವಲ್ಲ ಅಂತೇಳಿ ತಿಳ್ಕೊಳ್ತಾರೆ. ಆದರೆ ಈ ಮಾನಸಿಕ ಜೀವಿತ ಏನಿದೆ, ಇದು ವಿಶ್ವಾಸಿಗಳನ್ನು ಬೀಳುವಂತೆ ಮಾಡುವಂಥದ್ದಾಗಿದೆ. ಇದನ್ನು ನಾವು ವಿವರಿಸ್ತೇವೆ, ನಿಮ್ಗೆ ಆವಾಗ ಇನ್ನೂ ಚೆನ್ನಾಗಿ ಅರ್ಥವಾಗುವಂಥದ್ದಾಗಿದೆ. ಸೊ ಈ ಮಾನಸಿಕ ಜೀವಿತ ಅಂತ ನೋಡುವಾಗ ಇದು ಸ್ವಂತ ಬುದ್ಧಿ ಮತ್ತು ಉದ್ವೇಗದಲ್ಲಿ ಜೀವಿಸುವುದು. ಸ್ವಬುದ್ಧಿ ಮತ್ತು ಉದ್ವೇಗದ ಪ್ರಕಾರ ಜೀವಿಸುವಂಥದ್ದು. ನಾವು ನೋಡ್ತೇವೆ, ಅನೇಕರು ಈ ಉದ್ವೇಗದಲ್ಲಿ ಜೀವಿಸೋದನ್ನು ನೋಡ್ತೇವೆ. ಸೊ ಇದು ಉದ್ವೇಗದಲ್ಲಿ ಜೀವಿಸುವುದು ಅಂತ ಹೇಳಿದ್ರೆ ಇದು ಆತ್ಮದಲ್ಲಿ ಜೀವಿಸುವುದು ಅಂತೇಳಿ ಅದರ ಅರ್ಥ ಅಲ್ಲ. ಸೊ ಯಾವುದೋ ಒಂದು ಕೂಟಕ್ಕೆ ಹೋಗುವಂಥದ್ದು, ಮೀಟಿಂಗ್ಸ್ಗಳಿಗೆ ಹೋಗುವಂಥದ್ದು, ಅಲ್ಲಿ ನೀವು ಸಂದೇಶಗಳನ್ನು ಕೇಳಿ ಉದ್ವೇಗಗೊಳ್ಳುವಂಥದ್ದು. ಆದರೆ ಆ ಕೂಟದ ನಂತರ ಆ ಉದ್ವೇಗ ಎಲ್ಲ ಹೋಗಿರುತ್ತೆ, ಮತ್ತೆ ಅವರು ಯಥಾವತ್ತಾಗಿ ಅವರು ಜೀವಿತ ಮಾಡೋದನ್ನು ನೋಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ ಅವರು ಆ ಮೂಮೆಂಟಿಗೆ ಮಾತ್ರ ಉದ್ವೇಗಕ್ಕೆ ಒಳಗಾಗಿರ್ತಾರೆ. ಸೊ ಈ ಉದ್ವೇಗ ಏನಿದೆ ಇದು ವಂಚಿಸುವಂಥದ್ದಾಗಿದೆ. ಅದೇ ಪ್ರಕಾರವಾಗಿ ನಾವು ನಮ್ಮ ಸ್ವಬುದ್ಧಿ ಏನಿದೆ, ಸ್ವಬುದ್ಧಿ ಶಕ್ತಿ, ಸ್ವಂತ ಬುದ್ಧಿ ಏನಿದೆ, ಇದು ಸಹ ವಂಚಿಸುವಂಥದ್ದಾಗಿದೆ. ಹಾಗಾಗಿ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಬುದ್ಧಿಶಕ್ತಿಯ ಮೇಲಾಗಲಿ ಉದ್ವೇಗದಿಂದ ಆಗಲಿ ನಾವು ಜೀವಿಸಬಾರ್ದು. ಸೊ ಅದಕ್ಕೆ ದೇವರೇನು ಮಾಡ್ತಾರೆ, ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತೆಗೆದು ಹಾಕಬೇಕು. ಇಲ್ಲ, ಇದನ್ನು ನಾವು ಕೆಳಗಡೆ ಇಳಿಯೋ ಹಾಗೆ ಮಾಡಬೇಕು. ನಮ್ಮ ಜೀವಿತದಲ್ಲಿ ಇದು ಕೆಳಗಡೆ ಇರೋ ನೋಡ್ಕೊಬೇಕು. ಯಾವಾಗಲೂ ಇದನ್ನು ನಾವು ಹೊತ್ಕೊಂಡು ಜೀವಿಸಬಾರ್ದು. ಅದಕ್ಕೆ ನೋಡ್ರಿ, ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ 1 ಕೊರಿಂಥ 8ನೇ ಅಧ್ಯಾಯ 1ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 1 ಕೊರಿಂಥದ ಬರೆದ ಪತ್ರಿಕೆ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 8 ವರ್ಸ್ 1. 1 ಕೊರಿಂಥ 8ನೇ ಅಧ್ಯಾಯ 1ನೇ ವಾಕ್ಯ. 1 ಕೊರಿಂಥ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 8 ವರ್ಸ್ 1. ನೋಡ್ರಿ, ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ನಮ್ಮೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆವು, ಜ್ಞಾನವು ಹುಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತದೆ.
ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಜ್ಞಾನ ಎಂಬುದು ಉಬ್ಬಿಸುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಪ್ರೀತಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಂತೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಈ ಈ ಮಾನುಷಿಕ ಜ್ಞಾನದ ಮೇಲೆ ನಾವು ಆತ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವು ನೋಡ್ತೇವೆ ಈ ಈ ಮಾನಸಿಕ ಜ್ಞಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಹಂಕಾರವನ್ನು ಉಂಟು ಮಾಡುವಂಥದ್ದಾಗಿದೆ, ಉಬ್ಬಿಕೊಳ್ಳುವಂತೆ ಮಾಡುವಂಥದ್ದಾಗಿದೆ. ಹಾಗಾಗಿ ಈ ಅಹಂಕಾರ ನೋಡಬೇಕಾದ್ರೆ ಇದು ಪ್ರಾಸ್ಟಿಟ್ಯೂಷನ್ ಅಂದರೆ ವ್ಯಭಿಚಾರದಷ್ಟು ಕೆಟ್ಟದಾಗಿ ಕಾಣಿಸೋದಿಲ್ಲ. ಅಂದರೆ ವ್ಯಭಿಚಾರ ಅಂತ ಹೇಳಿದ್ರೆ ದೊಡ್ಡ ಪಾಪ ಅಂತೇಳಿ, ಆದರೆ ಇಷ್ಟು ಕೆಟ್ಟದಾಗಿ ಕಾಣಿಸಲ್ಲ. ಆದರೆ ಇದಕ್ಕೆ ಈ ಅಹಂಕಾರದಿಂದ ಬಿದ್ದವರು ಲೆಕ್ಕಕ್ಕೆ ಇಲ್ಲ. ಈ ಅಹಂಕಾರವ ಇದು ಬೀಳುವುದಕ್ಕೆ, ಮಹಾ ಬೀಳುವಿಕೆ ಕಾರಣವಾಗಿರುವಂಥದ್ದಾಗಿದೆ. ಯಾವ ರೀತಿಯಾಗಿ ಅಹಂಕಾರ ಪಟ್ಟವರು ಬಿದ್ದಿದ್ದಾರೆ ಅಂತೇಳಿ ಬೈಬಲ್ನಲ್ಲಿ ನಿಮಗೆ ಅನೇಕ ಉದಾಹರಣೆಗಳನ್ನು ಹೇಳ್ಬೋದು. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಅಹಂಕಾರವನ್ನು ಮಾಡೋದಕ್ಕೆ ಹೋಗಬಾರ್ದು. ಅದಕ್ಕೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಆಳಿನ ತೊಡೆಯ ಬಲವನ್ನು ದೇವರು ಮೆಚ್ಚೋದಿಲ್ಲ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾಗಿ ಈ ಅಹಂಕಾರ ಬೀಳುವಿಕೆಗೆ ಕಾರಣ ಆಗಿರುವಂಥದ್ದಾಗಿದೆ. ಸೊ ಹಾಗಾಗಿ ನಾವು ಬೀಳಬಾರ್ದು. ಅದಕ್ಕೇ ನಾವು ಬೀಳುವಿಕೆಯಿಂದ ನಾವು ನಮ್ಮನ್ನು ಕಾಪಾಡಿಕೊಳ್ಬೇಕು. ನೋಡ್ರಿ, ಹೀಬ್ರೂಸ್ ಚಾಪ್ಟರ್ 10:39 ಈ ರೀತಿಯಾಗಿ ಹೇಳುತ್ತೆ. ಬುಕ್ ಆಫ್ ಹೀಬ್ರೂಸ್, ಇಬ್ರಿಯದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 39ನೇ ವಾಕ್ಯ. ಇಬ್ರಿಯ 10:39. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ನಾವು ಎಮೋಷನಲ್ ಆಗಿ ಜೀವಿಸೋದು ಬೇಡ, ಉದ್ವೇಗದಿಂದ ಜೀವಿಸೋದು ಬೇಡ. ಮತ್ತು ಟೈಮ್ ಕೂಟಗಳಿಗೆ ಹೋದಾಗ ಇಲ್ಲ ಅದು ಮೀಟಿಂಗ್ಗಳಿಗೆ ಹೋದಾಗ ಉದ್ವೇಗದಿಂದ ಮತ್ತೆ ಹೊರಗಡೆ ಬಂದ ತಕ್ಷಣವೇ ಯಥಾಪ್ರಕಾರವಾಗಿ ಜೀವಿಸೋದು, ಆ ರೀತಿಯಾಗಿ ಜೀವಿಸೋದು ಬೇಡ. ಸೊ ಈ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅವ್ರ ಜನಗಳು, ವಿಶ್ವಾಸಿಗಳೇನಾಗಿರ್ತಾರೆ, ಅವ್ರು ಬಿದ್ದು ಹೋಗ್ತಾರೆ. ಸೊ ಈ ರೀತಿಯಾಗಿ ಇರಬಾರ್ದು. ನಮ್ಮ ಬುದ್ಧಿಶಕ್ತಿ, ನಮ್ಮ ಉದ್ವೇಗದ ಪ್ರಕಾರ ಜೀವಿಸಬಾರ್ದು. ಸೊ ಜೀವಿಸಿದ್ರೆ ಬಿದ್ದು ಹೋಗ್ತಾರೆ. ಸೊ ಹಾಗಾಗಿ ನಾವು ದೇವರ ಕೃಪೆಯನ್ನೇ ಆತುಕೊಂಡು ಜೀವಿಸಬೇಕು. ಹಲ್ಲೆಲೂಯಾ. ನಾವು ಏಳನೇದಾಗಿ ನೋಡುವಾಗ ಅನ್ಯೋನ್ಯತೆಗೆ ಬೆಲೆ ಕೊಡದಿರುವಂಥದ್ದು, ಫೆಲೋಶಿಪ್ಗೆ ಬೆಲೆ ಕೊಡದೇ ಇರುವಂಥದ್ದು. ಸೊ ನೋಡ್ರಿ, ವೈಯಕ್ತಿಕವಾದ ಕ್ರೈಸ್ತತ್ವ ಎಂಬುದು ಹೊಸ ಒಡಂಬಡಿಕೆಯಲ್ಲಿಲ್ಲ. ನಾವು ನೋಡ್ತೇವೆ ನ್ಯೂ ಟೆಸ್ಟಮೆಂಟ್ ನೋಡಬೇಕಾದ್ರೆ ವೈಯಕ್ತಿಕವಾದ ಇಂಡಿವಿಜುವಲ್ ಆಗಿ ನಾನು ಕ್ರಿಶ್ಚಿಯನ್ ಆಗಿರ್ತೀನಿ, ಇಂಡಿವಿಜುವಲ್ ಆಗಿ ಕ್ರೈಸ್ತತ್ವ ಅಂತ ಹೇಳೋದು, ಕ್ರಿಶ್ಚಿಯಾನಿಟಿ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಯಾಕೆ ಅಂತ ನೋಡುವಾಗ ನಾವು ಹಳೆ ಒಡಂಬಡಿಕೆ ನೋಡಬೇಕಾದ್ರೆ ಪ್ರವಾದಿಗಳಾದಂಥ ಎಲಿಯ ಇರ್ಬೋದು, ಸ್ನಾನಿಕನಾದ ಯೋಹನ ಇರ್ಬೋದು, ಇವರು ಒಬ್ಬಂಟಿಗರಾಗಿ ಜೀವಿಸಿದರು. ಅಂದರೆ ಒಬ್ಬೊಬ್ಬರೇ ಜೀವಿಸಿದರು. ಆದರೆ ಈಗ ನೋಡಬೇಕಾದ್ರೆ ನಾವು ಕ್ರಿಸ್ತನ ದೇಹ ನಮಗೆ ಇರುವಂಥದ್ದಾಗಿದೆ. ಸೊ ದೇಹ ಅಂತ ಹೇಳಬೇಕಾದ್ರೆ ನಾವು ನೋಡ್ತೇವೆ ಶಿರಸ್ಸು, ಕಾಲು, ಕೈ, ಈ ರೀತಿಯೆಲ್ಲ ದೇಹ ಎಲ್ಲ ಇರುವಂಥದ್ದಾಗಿದೆ. ದೇಹ ಅಂತ ಹೇಳಬೇಕಾದ್ರೆ ಎಲ್ಲ ಇರುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಏನಾಗಿರಬೇಕು, ಹಿಡಿದವರಾಗಿರ್ಬೇಕು. ಅಂದರೆ ನಮ್ಮ ಬಾಡಿ ಯಾವ ರೀತಿಯಾಗಿ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಜಾಯಿನ್ ಆಗಿದೆ, ಆ ಪ್ರಕಾರವಾಗಿ ನಾವು ಒಬ್ಬರಿಗೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ಫೆಲೋಶಿಪ್ನಲ್ಲಿ ಇರಬೇಕು. ಫೆಲೋಶಿಪ್ನಲ್ಲಿ ಇತ್ತು ಅಂತ ಹೇಳಿದ್ರೆ ನಾವೇನಾಗಿರ್ತೀವಿ, ನಾವು ಅಂದರೆ ಕ್ರಿಸ್ತನ ದೇಹದಲ್ಲಿ ನಾವು ಒಂದಾಗಿರ್ತೀವಿ. ಇದೇನಾಗುತ್ತೆ ಅಂತ ಹೇಳಿದ್ರೆ ಇದು ಬೀಳದಂತೆ ನಮಗೆ ಸಹಾಯವನ್ನು ಮಾಡುವಂಥದ್ದಾಗಿದೆ. ನೋಡಿದ್ರೆ ಕೈ ಎಲ್ಲರೂ ಬಿಟ್ಟು ಹೋಗಕ್ಕೆ ಸಾಧ್ಯನಾ? ಕಾಲೆಲ್ಲರೂ ಒಂದೇ ಕಡೆ ಬಿಟ್ಬಿಟ್ಟಿನಿ, ಇಲ್ಲೇ ಇರೋಲ್ಲ, ಹೊರಗಡೆ ಹೋಗ್ಬರ್ತೀನಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲನೂ ಜೊತೆಗೆ ಹೋಗಬೇಕಾಗತ್ತೆ. ಹಾಗಾಗಿ
ನಾವು ಕ್ರಿಸ್ತನೆಂಬ ದೇಹದಲ್ಲಿ ಏನಾಗಿದ್ದೇವೆ? ಅಂಗಾಂಗಗಳಾಗಿದ್ದೇವೆ, ಅವಯವಗಳಾಗಿದ್ದೇವೆ. ಎಲ್ಲ ಏನ ಮಾಡಬೇಕು? ಒಟ್ಟಾಗಿರಬೇಕು. ಒಟ್ಟಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬೀಳೋ ಚಾನ್ಸಸ್ಸು ಕಡಿಮೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಕೊಲೊಸ್ಸೆಯವರು ಬರೆದ ಪತ್ರಿಕೆ ಕೊಲೊಸಿಯನ್ಸ್ ಚಾಪ್ಟರ್ 2 18 and 19 ನೋಡುವಾಗ, ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರೋ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡ್ರಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ಹಲ್ಲೆಲೂಯಾ. ಸೊ ನೋಡಿದ್ರೆ ಯಾವ ರೀತಿಯಾಗಿ ನಾವು ಒಂದಾಗಿರಬೇಕು. ಶಿರಸ್ಸಿನಿಂದ ಯಾವ ರೀತಿಯಾಗಿ ದೇಹ ಕೀಲು ನರಗಳೆಲ್ಲ ಒಂದಾಗಿದೆ, ಒಂದಕ್ಕೊಂದು ಸಹಾಯ ಮಾಡುತ್ತೆ. ಆ ರೀತಿಯಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಕ್ರಿಸ್ತನೆಂಬ ದೇಹದಲ್ಲಿ ಹಿಡಿಯಲ್ಪಟ್ಟವರಾಗಿರ್ಬೇಕಂದ್ರೆ ಇರಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಸೊ ಈ ರೀತಿಯಾಗಿ ನೀವು ಕ್ರಿಸ್ತನೆಂಬ ದೇಹದಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಯಾವ ಸಭೆ, ಯಾರು ಇಂಥ ಸಭೆಯಲ್ಲಿ ಇರ್ತಾರೆ, ಯಾರು ಒಂದು ಅನ್ಯೋನ್ಯತೆ ಫೆಲೋಶಿಪ್ಪಲ್ಲಿ ಇರ್ತಾರೆ, ಇಂಥ ಸಭೆಗೆ ವಿರುದ್ಧವಾಗಿ ಯಾವ ಪಾತಾಳ ಲೋಕದ ಬಲ ಸೋಲಿಸಲಾಗಲ್ಲ ಅಂತೇಳಿ ಯೇಸು ಸ್ವಾಮಿನೇ ಹೇಳಿದ್ದಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 16 verse 18, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಅಂತೇಳಿ. ಹಲ್ಲೆಲೂಯಾ. ಸೊ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಸ್ವಂತ ಬಲದಿಂದ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ರಿಸ್ತನೆಂಬ ದೇಹದಲ್ಲಿ ನೀವಿರಬೇಕು, ಅನ್ಯೋನ್ಯತೆಯಲ್ಲಿರಬೇಕು, ಫೆಲೋಶಿಪ್ನಲ್ಲಿರಬೇಕು. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಫೆಲೋಶಿಪ್ಪಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಜಯಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ನೋಡ್ತೇವೆ ಪ್ರಸಂಗಿ 4ನೇ ಅಧ್ಯಾಯ 9, ಪ್ರಸಂಗಿ ಪುಸ್ತಕ 4ನೇ ಅಧ್ಯಾಯ 9ರಿಂದ 12 ನೋಡಬೇಕಾದ್ರೆ, ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವನು ಇನ್ನೊಬ್ಬನು ನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಮತ್ತು ಒಬ್ಬನ ಮಗುಲೊಬ್ಬನು ಮಲಿಕೊಂಡ್ರೆ ಇಬ್ಬರಿಗೂ ಬೆಚ್ಚಿಗಾಗುವುದು. ಒಬ್ಬಂಟಿಗನಿಗೆ ಹೇಗೆ ಬೆಚ್ಚಿಗಾದೀತು? ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯಾವ ರೀತಿಯಾಗಿ ಇಬ್ಬರು ಲೇಸು, ಒಬ್ಬರಲ್ಲ ಇಬ್ಬರಿರಬೇಕು ಅಂತೇಳಿ ನಾವು ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹೀಗೆ ಒಬ್ಬರ ದೇಹದಲ್ಲಿ ಒಬ್ಬರು ಎಚ್ಚರಿಸುವಂಥ ಮುಖಾಂತರವಾಗಿ ನಾವು ವಂಚಿಸಲ್ಪಡದೆಯೂ ಮತ್ತು ಪಾಪದಲ್ಲಿ ಬೀಳದೆ ಇರುವಂತೆ ದೇವರು ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಫೆಲೋಶಿಪ್ಗೆ ಬೆಲೆಯನ್ನು ಕೊಡೋದನ್ನು ಕಲಿಬೇಕು ಪ್ರಿಯ ಸೋದರ ಸೋದರಿಯರೇ. ಹಾಗಾಗಿ ನಿಮಗೆ ಫೆಲೋಶಿಪ್ ಯಾರು ಅಂತ ಹೇಳಿದ್ರೆ ಒಳ್ಳೆಯ ಫೆಲೋಶಿಪ್ ಮಾಡಿರಿ. ದೇವ ಭಯಭಕ್ತಿ ಉಳ್ಳವರು, ದೇವರ ವಾಕ್ಯದ ಪ್ರಕಾರ ಜೀವಿಸುವಂಥವರು, ದೇವರಾತ್ಮಕ್ಕೆ ಅನುಗುಣವಾಗಿ ವಾಕ್ಯವನ್ನು ಕೈಕೊಂಡು ನಡೆಯೋರ ಫೆಲೋಶಿಪ್ ಮಾಡಿರಿ, ಎಲ್ಲರ ಫೆಲೋಶಿಪ್ ಅಲ್ಲ. ಸೊ ಈ ರೀತಿಯಾಗಿ ಫೆಲೋಶಿಪ್ ಮಾಡ್ತು ಅಂತ ಹೇಳಿದ್ರೆ ಇದು ಖಂಡಿತವಾಗಿ ನಿಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಆಗ ನೀವು ಬೀಳೋದಕ್ಕೆ ಅವಕಾಶಗಳು ಬಹಳ ಕಡಿಮೆ, ವೆರಿ ಲೆಸ್, ವೆರಿ ಮೈನ್ಯೂಟ್ ಅಂತಾರಲ್ಲ ಆ ರೀತಿಯಾಗಿ ಬಹಳ ಕಡಿಮೆ. ನಾವು ನೋಡ್ತೇವೆ ಇಬ್ರಿಯದವರು ಬರೆದ ಪತ್ರಿಕೆ ಇಬ್ರಿಯ 3 ಮತ್ತು 13, ಇಬ್ರಿಯದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರಿಗೊಬ್ಬರು ಎಚ್ಚರಿಸಿರಿ. ಪ್ರೈಸ್ ದಿ ಲಾರ್ಡ್. ನಾನು ನಿಮ್ಗೆ ಅದನ್ನು ಹೇಳಿದ್ವಿ. ಸೊ ನೀವು ಎಚ್ಚರಿಸುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ನೀವು ಎಚ್ಚರಿಕೆಯನ್ನು ಕೊಡ್ತಾ ಇರಬೇಕು. ಹಲ್ಲೆಲೂಯಾ.
ಹಾಗಾಗಿ ಫೆಲೋಶಿಪ್ ಅನ್ನೋದು ಬಹಳ ಮುಖ್ಯ. ಫೆಲೋಶಿಪ್ಗೆ ಬೆಲೆ ಕೊಡ್ರಿ, ಆಗ ನೀವು ಸೋಲುಗಳಿಂದ ಪಾಪಗಳಿಂದ ಕಾಪಾಡಲ್ಪಡುವಿರಿ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಆತ್ಮನು ಕೊಡುವಂಥ ಆಲೋಚನೆ ಮೇರೆಗೆ ನಾವು ಇದುವರೆಗೂ ವಿಶ್ವಾಸಿಗಳು ಯಾಕೆ ಬೀಳ್ತಾರೆ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ವಿವರಿಸಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಸ್ನೇಹಿತರುಗಳಿಗೆ, ನೆಂಟರುಗಳಿಗೆ, ನಿಮ್ಮ ಯಾರು ಗ್ರೂಪ್ಗಳಲ್ಲಿದ್ದಾರೆ ಅವ್ರಿಗೆ ಕರ್ತನಾದ ಯೇಸುವಿನ ನಾಮದಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಎಲ್ಲರಿಗೂ ಸಹ ಬೇಕಾಗಿರುವಂಥದ್ದಾಗಿದೆ. ಎಲ್ಲರೊಂದಿಗೆ ದೇವರ ವಾಕ್ಯ ಮಾತನಾಡುವಂಥದ್ದಾಗಿದೆ. ಹಾಗಾಗಿ ಈ ರೀತಿ ಸಂದೇಶಗಳನ್ನು ದೇವರು ಕೊಡುವಾಗ ಇದು ಖಂಡಿತವಾಗಿ ಇದು ಬೇರೆಯವ್ರಿಗೂ ಸಹ ಇದು ಆಶೀರ್ವಾದಕರವಾಗಿರುವಂಥದ್ದಾಗಿದೆ ಮತ್ತು ನೀಡಿರುವಂಥದ್ದಾಗಿದೆ, ಬೇಕಾಗಿರುವಂಥದ್ದಾಗಿದೆ. ನಮಗೆ ಅನೇಕರು ಕಾಮೆಂಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಈ ಸಂದೇಶ ನಮಗೆ ಬೇಕಾಗಿತ್ತು, ಈ ಸಂದೇಶ ನಮಗೆ ಅವಶ್ಯಕತೆ ಇತ್ತು. ಹಾಗಾಗಿ ದೇವರಿಗೆ ಸ್ತೋತ್ರ ಅಂತ ಹೇಳೋದನ್ನು ನಾವು ಕೇಳ್ತೇವೆ. ಸೊ ಹಾಗಾಗಿ ಬೇರೆಯವ್ರಿಗೂ ಸಹ ಇದು ಖಂಡಿತವಾಗಿ ಅವಶ್ಯಕತೆ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಶೇರ್ ಮಾಡಿರಿ, ದೇವರ ವಾಕ್ಯಗಳು ತಲುಪಲಿ, ದೇವರ ರಾಜ್ಯ ಕಟ್ಟಲ್ಪಡಲಿ, ದೇವರ ನಾಮ ಮಾತ್ರ ಮಹಿಮೆ ಹೊಂದಲಿ. ಗಾಡ್ ಬ್ಲೆಸ್ ಯು.